ನಮಸ್ತೆ, ನಾನು ಅಪರ್ಣಾ ಭಟ್. ಪ್ರೈಮ್ ಸಕ್ಸಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಪ್ರೈಮ್ ಸಕ್ಸಸ್ ಯೂಟ್ಯೂಬ್ ಚಾನಲ್ಲು ಎಸ್ಪೆಷಲಿ ವಿಲೇಜ್ ಅಕೌಂಟೆಂಟ್ ಎಕ್ಸಾಮು, PDO ಎಕ್ಸಾಮ್ ಮತ್ತು ಬ್ಯಾಂಕ್ ಎಕ್ಸಾಮ್ಸ್, IBPSನ ಬ್ಯಾಂಕ್ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಹಲವಾರು ಕೋರ್ಸಸ್ಗಳ ಮಾಹಿತಿ ಹಾಗೂ ಹಲವಾರು ಬೇರೆ ಬೇರೆ ವಿಷಯಗಳ ಬಗ್ಗೆ ತರಬೇತಿಯನ್ನು ನೀಡ್ತಾ ಇರುವಂಥದ್ದು ಉಡುಪಿಯಲ್ಲಿ ಇರುವಂಥ ಒಂದು ಆಫ್ಲೈನ್ ಕೋಚಿಂಗ್ ಸೆಂಟರ್. ಬಟ್ 17 ವರ್ಷಗಳಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ಎಜುಕೇಷನನ್ನು ನೀಡಿ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಟ್ರೈನ್ ಮಾಡಿ ಎಷ್ಟೋ ಜನರಿಗೆ ಜಾಬನ್ನು ಪಡ್ಕೊಳ್ಳಿಕ್ಕೆ ಸಹಾಯ ಮಾಡಿದೆ ಅಂತ ಹೇಳ್ಬೋದು. ಸೊ ಪ್ರೈಮ್ ಸಕ್ಸಸ್ನ ಆ್ಯಪ್ನ ಒಂದು ಪ್ರೈಮ್ ಸಕ್ಸಸ್ ಗೂಗಲ್ ಪ್ಲೇಸ್ಟೋರಲ್ಲಿ ಆ್ಯಪ್ ಕೂಡ ನಿಮಗೆ ಲಭ್ಯ ಇದೆ. ಅದನ್ನು ಕೂಡ ಡೌನ್ಲೋಡ್ ಮಾಡಿಕೊಂಡು ಲಭ್ಯ ಇರುವಂಥ ಬೇರೆ ಬೇರೆ ಕೋರ್ಸಸ್ಗಳನ್ನು ನೀವು ಖರೀದಿ ಕೂಡ ಮಾಡ್ಬೋದು. ಶಾರ್ಟ್ ಟರ್ಮ್ ಕೋರ್ಸಸ್ಗಳು ಬಹಳ ರೀಸನೇಬಲ್ ರೇಟ್ಸಲ್ಲಿ ನಿಮಗೆ ಸಿಗ್ತವೆ. ಸೊ ನೋಡೋಣ, ಫಸ್ಟ್ ಇವತ್ತಿನ ಕಾನ್ಸೆಪ್ಟ್ ಏನು, ಕರೆಂಟ್ ಅಫೇರ್ಸ್. ಇವತ್ತು ನಾವು ಮಾಡ್ತಾ ಇರುವಂಥದ್ದು ಮೂಢ ಹಗರಣ ಅಂತ ಹೇಳುವಂಥದ್ದು. ಮೂಢ ಹಗರಣ ಈಗ ಯಾಕೆ ಇದು ಇಷ್ಟು ಪ್ರಚಲಿತವಾಗಿದೆ ಅಂದರೆ, ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆದಂತಹ ಶ್ರೀ ಸಿದ್ದರಾಮಯ್ಯನವರು, ಅವರ ಹೆಸರು, ಅವರ ಹೆಂಡತಿ ಹೆಸರು ಕೇಳಿ ಬರ್ತಾ ಇದೆ. ಸೊ ಮೂಢ ಅಂದರೆ ಏನು, ಫಸ್ಟ್ ಆಫ್ ಆಲ್ ಏನಿದು ಹಗರಣ ಅಂತ ಅಂದರೆ, ಒಂದು ನಿವೇಶನ ಹಂಚಿಕೆ, ಲ್ಯಾಂಡ್ ಅಲಾಟ್ಮೆಂಟ್ ಪ್ರಕರಣದಲ್ಲಿ ಆಗಿರುವಂಥ ಒಂದು ಸ್ಕ್ಯಾಮ್ ಅಂತ ಹೇಳ್ಬೋದು. ಅದ್ರ ಬಗ್ಗೆ ಹಗರಣ ಆಗಿದೆ ಅಂತ ಹೇಳಿ ಹಲವಾರು ಜನ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಅದು ಇನ್ನೂ ತೀವ್ರಗತಿ ಯಾಕೆ ಪಡ್ಕೊಳ್ತು ಅಂದರೆ, ಗವರ್ನರು, ಕರ್ನಾಟಕ ರಾಜ್ಯದ ಗವರ್ನರು ಶ್ರೀ ತಾವರ್ಚಂದ್ ಗೆಹ್ಲೋಟ್ ಅವರು CM ವಿರುದ್ಧ ಅಭಿಯೋಜನೆಯನ್ನು ನಡೆಸಲಿಕ್ಕೆ ಅನುಮತಿ ನೀಡಿದರು, ಅಂದರೆ ಪ್ರಾಸಿಕ್ಯೂಷನ್ ನಡೆಸಲಿಕ್ಕೆ ಸ್ಯಾಂಕ್ಷನನ್ನು ನೀಡಿದರು. ಅದು CMನ ಕ್ಯಾಬಿನೆಟ್ನ ಅಡ್ವೈಸ್ನ ವಿರೋಧವಾಗಿ. ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಯಾರಿರ್ತಾರೆ, ಸಚಿವರ ಕ್ಯಾಬಿನೆಟ್ ಏನಿರುತ್ತೆ, ಅವರು ಹೇಳಿದಾಗೆ ಗವರ್ನರು ಆ್ಯಕ್ಚುಲಿ ಡಿಸಿಷನ್ ತೊಗೊಳ್ಬೇಕು ಹೇಳುವಂಥದ್ದು ಕಾನ್ಸ್ಟಿಟ್ಯೂಷನಲ್ಲಿ ಇರುವಂಥ ಒಂದು ವಿಚಾರ. ಬಟ್ ಆ ಒಂದು ಡಿಸಿಷನ್ನ ವಿರುದ್ಧವಾಗಿ CMಗೆ ಶೋಕಾಸ್ ನೋಟಿಸ್ ಕೊಟ್ಟು ಹಾಗೆ ಅನುಮತಿ ಕೂಡ ನೀಡಿದರು. ಅದು ಇನ್ನೊಂದು ಯಾಕೆ ಅಂತಂದರೆ, ಆ ಒಂದು ಪ್ರಕರಣ ಪೊಲೀಸರು ಮಾಡಿದ FIR ಮಾಡಿರುವಂಥದ್ದಲ್ಲ, ಬಟ್ 3 ಜನ ಪ್ರೈವೇಟ್ ಇಂಡಿವಿಜುವಲ್ಸ್ಗಳು ನೀಡಿರುವಂತಹ ಪ್ರೈವೇಟ್ ಕಂಪ್ಲೇಂಟ್ನ ಆಧಾರದ ಮೇಲೆ ಶೋಕಾಸ್ ನೋಟಿರೋ ಕಾರಣಕ್ಕೆ ಇದು ರಾಷ್ಟ್ರಾದ್ಯಂತ ಬಹಳ ವ್ಯಾಪಕವಾಗಿ ಕೇಳಿ ಬರ್ತಾ ಇರುವಂತಹ ಒಂದು ವಿಚಾರ. ಸೊ ಪ್ರಸಕ್ತ ವಿದ್ಯಮಾನದಲ್ಲಿ ಬಹಳ ಮುಖ್ಯವಾಗಿ ಈ ವಿಚಾರ ನಾವು ಹೇಳ್ಬೋದು. ಏನೇನು ವಿಚಾರಗಳು ಬರ್ತವೆ ಅಂತ ಹೇಳುವಂಥದ್ದು ನಾವು ನೋಡೋಣ. ಫಸ್ಟ್ ಆಫ್ ಆಲ್, ಮೂಢ ಅಂದರೆ ಏನು? ಮೂಢ ಅಂದರೆ ಒಂದು ಪ್ರಾಧಿಕಾರ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ. ಮೂಢ ಅಂದರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ. ಈ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಏನು ಮಾಡ್ತವೆ? ಸೊ ಪ್ರತಿಯೊಂದು ಆಯಾ ಡಿಸ್ಟ್ರಿಕ್ಟಲ್ಲೂ ಒಂದು ಅಭಿವೃದ್ಧಿ ಪ್ರಾಧಿಕಾರ ಅಂತ ಇರುತ್ತೆ, ನಗರಾಭಿವೃದ್ಧಿ ಪ್ರಾಧಿಕಾರ. ಕೆಲವೊಂದು ನಿವೇಶನಗಳನ್ನು, ಲ್ಯಾಂಡನ್ನು, ಜಮೀನನ್ನು ಅಕ್ವೈರ್ ಮಾಡ್ಕೊಳ್ತಾರೆ, ಡೆವಲಪ್ ಮಾಡ್ತಾರೆ. ಪಾರ್ಕ್ ಅಥವಾ ರೆಸಿಡೆನ್ಷಿಯಲ್ ಅಥವಾ ಇಂಡಸ್ಟ್ರಿಯಲ್ ಯಾವ ಕಾರಣಕ್ಕೆ ಅವ್ರು ಅಕ್ವೈರ್ ಮಾಡ್ಕೊಂಡಿರ್ತಾರೆ, ಹೈವೇ ಮಾಡಲಿಕ್ಕೆ ಅಥವಾ ರೆಸಿಡೆನ್ಷಿಯಲ್ ಲೇಔಟು, ಈ ರೀತಿ ಎಲ್ಲ ಮಾಡ್ಕೊಳ್ಳಿಕ್ಕೆ ಯೂಶ್ವಲಿ ಈ ಪ್ರಾಧಿಕಾರಗಳ ಒಂದು ಕೆಲಸ ಆಗಿರ್ತವೆ. ಸೊ ಆ ಒಂದು ಹಂತದಲ್ಲಿ ಎಲ್ಲ ಡಿಸ್ಟ್ರಿಕ್ಟಲ್ಲೂ ಕೂಡ ನಾವು ಕಾಣ್ಬೋದು ಬೇರೆ ಬೇರೆ ನಗರ ಅಭಿವೃದ್ಧಿ ಪ್ರಾಧಿಕಾರಗಳು ಇರ್ತವೆ. ಸೊ ಅದೇ ನಿಟ್ಟಿನಲ್ಲಿ ಮೈಸೂರಲ್ಲೂ ಕೂಡ ಈ ಒಂದು ನಗರ ಅಭಿವೃದ್ಧಿ ಪ್ರಾಧಿಕಾರ ಇದೆ. ಸೊ ಇದು ಒಂದು ಏನು ಮಾಡ್ತಾ ಅಂದರೆ, ಒಂದು ನಾವು ಇತ್ತೀಚೆಗೆ ಕೇಳ್ತಾ ಇರ್ಬೋದು, ಪೇಪರ್ ನ್ಯೂಸ್ ನೋಡಿದ್ರೆ ಪ್ರತಿದಿನ ವಿರೋಧ ಪಕ್ಷದವರು ಅವ್ರ ವಿರುದ್ಧ ಈ ಸ್ಯಾಂಕ್ಷನ್ ಕಾರಣದಿಂದ ಹಲವಾರು ಟೀಕೆ ಟಿಪ್ಪಣಿಗಳು ಆಗ್ತಾ ಇರುವಂಥದ್ದು, ಪ್ರತಿವ್ಯಾಜ್ಯ, ಒಬ್ಬರ ವಿರುದ್ಧ ಇನ್ನೊಂದು ಚಾರ್ಜ್ ಶೀಟು, ಈ ರೀತಿ ಆಗ್ತಾ ಇರುವಂಥದ್ದು ನಾವು ನೋಡ್ಬೋದು. ಸೊ ಆ್ಯಕ್ಚುಲಿ ಏನಂತ ಹೇಳಿ ನಾವು ನೋಡೋಣ. ಸೊ ನೋಡಿ, ಬೇಸಿಕಲಿ ಈ ಒಂದು ಹಗರಣದಲ್ಲಿ ಮುಖ್ಯವಾಗಿ ಚರ್ಚೆಗೆ ಬರುವಂಥದ್ದು ಸುಮಾರು 3.16 ಎಕರೆ ಇರುವಂತಹ ಜಮೀನು. ಇಲ್ಲಿ ನಾವು ಕಾಣ್ತಾ ಇರ್ಬೋದು, ಈ ಮೈಸೂರಿನಲ್ಲಿರುವಂಥ 3.16 ಎಕರೆ ಜಮೀನು. ಸೊ ಇದೇನು ಮಾಡಿತ್ತಂದರೆ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಈ ಜಮೀನು ಜೊತೆ ಬೇರೆ ಜಮೀನುಗಳನ್ನು, ಹಲವಾರು ಜಮೀನುಗಳನ್ನು ಡೆವಲಪ್ ಮಾಡಿಕೊಂಡು ಅದನ್ನು ಅಕ್ವೈರ್ ಮಾಡಿಕೊಂಡು ಪಾರ್ಕಾಗಿ ಡೆವಲಪ್ ಮಾಡ್ಕೊಂಡಿತ್ತು. ಆದರೆ ಹೀಗೆ ಅಕ್ವೈರ್ ಮಾಡಿಕೊಂಡಾಗ, ಈಗ ಮೊದಲು ಲ್ಯಾಂಡ್ ಅಕ್ವಿಸಿಷನ್ ಆ್ಯಕ್ಟ್ ಅಂತ ಇತ್ತು, ಈಗ 2013ರಿಂದ ಒಂದು ಹೊಸ ಕಾನೂನು ಬಂದಿದೆ, ರೈಟ್ ಟು ಫೇರ್ ಕಾಂಪನ್ಸೇಷನ್, ಟ್ರಾನ್ಸ್ಪರೆನ್ಸಿ ಇನ್ ಲ್ಯಾಂಡ್ ಅಕ್ವಿಸಿಷನ್, ರೀಸೆಟಲ್ಮೆಂಟ್ ಆ್ಯಂಡ್ ರೀಹ್ಯಾಬಿಲೇಷನ್ ಆ್ಯಕ್ಟ್ ಆಫ್ 2013. ಓಕೆ, ಸೊ ಇದ್ರ ಪ್ರಕಾರ, ಈ ಕಾನೂನು ಪ್ರಕಾರ ಅಂತೂ ಕಾಂಪನ್ಸೇಷನ್ನು ಸುಮಾರು 3 ಪಟ್ಟು ಲ್ಯಾಂಡಿನ ಜಮೀನೇನಿರುತ್ತೆ ಅದರ 3 ಪಟ್ಟು ಕಾಂಪನ್ಸೇಷನ್ ಸಿಗಬೇಕು ಹೇಳುವಂಥದ್ದು ಈ ಹೊಸ ಕಾನೂನಿನ ಪ್ರಕಾರ ನಾವು ನೋಡುವಂಥದ್ದು. ಸೊ ವಾಟ್ ಎವರ್ ಇಟ್ ಈಸ್, ಈ ಎರಡು ಹಳೆ ಕಾನೂನು ಕೂಡ ಹೊಸ ಕಾನೂನು ಕೂಡ ಅದೆರಡೂ ಕೂಡ ಅಪ್ಲೈ ಆಗುತ್ತೆ ಕೆಲವೊಂದು ಸಲ. ಆದರೆ 3.4 ಎಕರೆನ ಏನು ಅಕ್ವೈರ್ ಮಾಡ್ಕೊಂಡಿದ್ರು ನಾವು ಪಾರ್ಕಾಗಿ ಡೆವಲಪ್ ಮಾಡಿಕೊಂಡ್ರು, ಬಟ್ ಕಾಂಪನ್ಸೇಷನ್ನು ಇನ್ನೂ ನೀಡಿರಲಿಲ್ಲ. ಕಾಂಪನ್ಸೇಷನು ಎಷ್ಟೋ 1000 ಜನ ಅಭ್ಯರ್ಥಿಗಳು ಇನ್ನೂ ಅದಕ್ಕೆ ಕಾಯ್ತಾ ಇದ್ದಾರೆ, ಕಾಂಪನ್ಸೇಷನ್ನ ನೀಡಿರಲಿಲ್ಲ. ಸೊ ಏನು ಮಾಡ್ತಂತಂದರೆ,
ಅಷ್ಟು ಹಣ ಆ ಟೈಮಲ್ಲಿ ಅಂದರೆ ಸುಮಾರು ಯಾವಾಗ ದಿಸ್ ಹ್ಯಾಪಂಡ್ ಸಮ್ವೇರ್ 2010, 11 ಆ ಸಮಯದಿಂದನೂ ಈ ಇದಾಗ್ತಾ ಇರುವಂಥದ್ದು. ಸೊ ಆವಾಗ ಮೂಡ ಏನು ಪ್ಲ್ಯಾನ್ ಮಾಡ್ತಂತಂದರೆ ಈ ಅಂಡರ್ ಡೆವಲಪ್ಡ್ ಇದು ಅನ್ಡೆವಲಪ್ಡ್ ಲ್ಯಾಂಡ್ ಇದು ಅಲ್ವಾ. ಈ ಅನ್ಡೆವಲಪ್ಡ್ ಲ್ಯಾಂಡ್ ಬದಲಾಗಿ ಡೆವಲಪ್ಡ್ ಪ್ಲಾಟ್ಸ್ಗಳಿರ್ತವೆ ಅಲ್ವಾ, ಅಭಿವೃದ್ಧಿ ಹೊಂದಿರುವಂಥ ನಿವೇಶನಗಳಿರ್ತವೆ, ಅವುಗಳನ್ನು ನಾವು ಎಕ್ಸ್ಚೇಂಜ್ ಮಾಡಿ ಕೊಡ್ತೇವೆ ಅಂತ ಹೇಳಿದರು. ಈಗ ಕಾಂಪನ್ಸೇಷನ್ ಹಣ ಕೆಲವೊಂದು ಸಲ ನೀಡಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಆವಾಗ ಆ ಟೈಮಲ್ಲಿ ಮೈಸೂರು ಅಥವಾ ಎಲ್ಲ ಕಡೆ ಲ್ಯಾಂಡ್ ಪ್ರೈಸು ತುಂಬ ಜಾಸ್ತಿ ಆಗ್ತಿತ್ತು. ಸೊ ಕಾಂಪನ್ಸೇಷನ್ ಕೊಡುವಂಥದ್ದು ಅದು ಅಷ್ಟರ ಮಟ್ಟಿಗೆ ಅದು ಸೂಕ್ತ ಅನಿಸ್ತಿರ್ಲಿಲ್ಲ ಎಷ್ಟೋ ಜನ ಲ್ಯಾಂಡ್ ಓನರ್ಸ್ಗೆ. ಅದಕ್ಕೋಸ್ಕರ ಏನು ಮಾಡಿದರು, ಈ ಒಂದು ಡೆವಲಪ್ಡ್ ಪ್ಲಾಟ್ಸ್ ಏನಿರ್ತವೆ, ಡೆವಲಪ್ ಆಗಿರುವಂಥದ್ದು, ಒಳ್ಳೆ ಸುಸಜ್ಜಿತ ಫೆಸಿಲಿಟಿಗಳಿರುವಂಥದ್ದು, ತುಂಬ ಪ್ರೈಮ್ ಲೊಕ್ಯಾಲಿಟಿಲಿರುವಂಥ ಸೈಟ್ಸ್ಗಳನ್ನು ನಾವು ನಿಮಗೆ ನೀಡ್ತೇವೆ ಅಂತ ಹೇಳಿ ಈ ರೀತಿ 60-40 ಅಂತ ಹೇಳಿತ್ತು ಮುಂಚೆ, ಈಗ 50-50 ಸ್ಕೀಮ್ ಅಂತ ಮಾಡಿದ್ದಾರೆ. ಸೊ ಇದೇ ಈಗ ಬಹಳ ಚರ್ಚೆಯಲ್ಲಿರುವಂಥದ್ದು ಮೂಡಾದ 50-50 ಸ್ಕೀಮ್. ಅಂದರೆ 50% ನಾವು ಡೆವಲಪ್ಡ್ ಸೈಟ್ಸ್ಗಳನ್ನು ನೀಡ್ತೇವೆ, ಆಲ್ಟರ್ನೇಟಿವ್ ಸೈಟನ್ನು ನೀಡ್ತೇವೆ, ಈ ಸೈಟ್ ಬದಲು ಆಲ್ಟರ್ನೇಟಿವ್ ಸೈಟನ್ನು ನೀಡ್ತೇವೆ ಅಂತ ಹೇಳುವಂಥದ್ದು. ಸೊ ಇದೇ ವಿಚಾರದಲ್ಲಿ 3/4 ಎಕರೆ ಹೇಳುವಂಥ ಇವರ 3/4 ಎಕರೆಯನ್ನು ಇವರು ಅದನ್ನು ಇಲ್ಲೀಗಲಿ ಅಕ್ವೈರ್ ಅಂತ ಹೇಳ್ತಾರೆ. ಯಾಕೆಂದರೆ ಅದನ್ನು ಕಾಂಪನ್ಸೇಷನ್ ನೀಡಲಿಲ್ಲಲ್ಲ, ಸೊ ಅವರು ಹೇಗೆ ಬೇಕೋ ಹಾಗೆ ಅಕ್ವೈರ್ ಮಾಡಿಕೊಂಡು ಕಾಂಪನ್ಸೇಷನ್ ನೀಡಿಲ್ಲ, ಪಾರ್ಕ್ ಮಾಡ್ಕೊಂಡ್ಬಿಟ್ರು. ಸೊ ಈಗ ಕಾಂಪನ್ಸೇಷನ್ಗೆ ನಾವು ಅಪ್ಲೈ ಮಾಡಿದ್ದೇವೆ. ಕಾಂಪನ್ಸೇಷನ್ಗೆ ಅಪ್ಲೈ ಮಾಡಿದಾಗ ಅದರಲ್ಲಿ 14 ಸೈಟ್ಗಳು ನೀಡಿದರು. ಸೊ ಈ ವ್ಯಕ್ತಿ ಯಾರು? ಶಿ ಇಸ್ ನನ್ ಅದರ್ ದ್ಯಾನ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರ ವೈಫ್, ಅವರ ಪತ್ನಿಯಾಗಿದ್ದರು. ಸೊ ಇವರ ಹೆಸರಲ್ಲಿರುವಂತಹ 3/4 ಎಕರೆ ಪ್ರಾಪರ್ಟಿಯನ್ನು ಅಕ್ವೈರ್ ಮಾಡಿಕೊಂಡು ಅದರ ಬದಲಿಗೆ 14 ಡೆವಲಪ್ಡ್ ಸೈಟ್, 14 ನಿವೇಶನ, ಹೊಸ ಪ್ರೈಮ್ ಫೆಸಿಲಿಟಿ ಇರುವಂತಹ ನಿವೇಶನವನ್ನು ಅಲಾಟ್ ಮಾಡಿದರು ಅವ್ರ ಹೆಸರಿಗೆ. ಸೊ ಇದರಲ್ಲಿ ಏನು ತಪ್ಪಿದೆ ಅಂತಂದರೆ, ಸೊ ಮೇಲ್ನೋಟಕ್ಕೆ ಇವ್ರು ಹೇಳೋ ಪ್ರಕಾರ, ಆರೋಪದ ಪ್ರಕಾರ ಏನಂತಂದರೆ, ಕೇವಲ ಈ ಸೈಟ್ ಅಷ್ಟೇ ಅಲ್ಲ, ಮೂಡಾದಲ್ಲಿ ಮಾಡ್ತಾ ಇರುವಂಥ ಎಲ್ಲ ಹಗರಣಗಳು ಏನಾಗ್ತಿತ್ತಂತಂದರೆ, ಒಂದು ಯಾರು ಎಲಿಜಿಬಲ್ ಇರ್ತಾರೆ ಅವರಿಗೆ ಸೈಟ್ಗಳು ಅಲಾಟ್ ಆಗ್ತಿರಲಿಲ್ಲ, ಫೋರ್ಜ್ ಡಾಕ್ಯುಮೆಂಟ್ಸ್ಗಳನ್ನು ಮಾಡ್ತಿದ್ರು. ಎಲ್ಲರೂ ತಮ್ಮ ದಾಖಲೆ, ಬೇರೆ ಯಾರದೋ ದಾಖಲೆಯನ್ನು ತಂದುಕೊಂಡು ತಮ್ಮ ದಾಖಲೆ ಅಂತ ಹೇಳಿ ತಮ್ಮ ಹೆಸರಿಗೆ ಸೈಟ್ಗಳನ್ನು ಅಲಾಟ್ ಮಾಡಿಸ್ಕೊಳ್ತಿದ್ರು ಅಂತ ಹೇಳಿ. ಮತ್ತು ಏನು ಕಾಂಪನ್ಸೇಷನ್ ಸಿಗ್ತಿತ್ತು ಅದು ಆ ಲ್ಯಾಂಡ್ ವ್ಯಾಲ್ಯೂಗಿಂತ ತುಂಬ ಜಾಸ್ತಿಯಾಗಿ ಕಾಂಪನ್ಸೇಷನ್ಗಳನ್ನು ಪಡಿತಿದ್ರು ಹೇಳುವಂಥದ್ದು ಈ ಎಲ್ಲ ಆರೋಪಗಳು ಕೇಳಿಬಂತು. ಅದಕ್ಕೋಸ್ಕರ ಕೆಲವೊಂದು ಡಿಪಾರ್ಟ್ಮೆಂಟ್ ಏನಿದೆ ಅರ್ಬನ್ ಡೆವಲಪ್ಮೆಂಟು, ಅದು ಮೂಡಕ್ಕೆ ಈ ಸ್ಕೀಮನ್ನು ಸ್ಟಾಪ್ ಮಾಡಲಿಕ್ಕೆ ಹೇಳಿತ್ತು. 2 ಗೌರ್ಮೆಂಟ್ ಆರ್ಡರ್ನ ನೀಡಿತ್ತು, ಸ್ಟಾಪ್ ಮಾಡಿ ಇದನ್ನು ಕಂಟಿನ್ಯೂ ಮಾಡಬೇಡಿ ಅಂತ ಹೇಳಿತ್ತು. ಸೊ ಇದೇ ಈಗ ಇಲ್ಲಿ ಇರುವಂಥ ವಿಚಾರ. ಸೊ ಈ ಒಂದು ಅಂದರೆ ಇದು ಆ್ಯಕ್ಚುಲಿ ಸುಮಾರು 1/4 ಸ್ಕ್ವೇರ್ ಫೀಟ್ ಎಕರೆಯಷ್ಟು ಭೂಮಿ, 3/4 ಎಕರೆ ಅಂದರೆ 14 ಸೈಟ್ ಅಂದರೆ ಸುಮಾರು 38,284 ಸ್ಕ್ವೇರ್ ಫೀಟ್. ಬಟ್ ಡೆವಲಪ್ಡ್ ಲೊಕೇಶನ್ ಇರುವಂಥದ್ದಲ್ಲ. ಸೊ ಏನು ಮಾಡಿದ್ರಂತಂದರೆ, 3 ಜನ ಪ್ರೈವೇಟ್ ಇಂಡಿವಿಜುವಲ್ಸ್ಗಳು ಅವರು ಸೀದಾ ಗವರ್ನರಿಗೆ ಕಂಪ್ಲೇಂಟ್ ಮಾಡಿ ಸಿ ಎಮ್ ಪತ್ನಿ ಈ ಒಂದು ಹಗರಣದಲ್ಲಿ ಇಲ್ಲ ನಿವೇಶನ ಹಂಚಿಕೆಯಲ್ಲಿ ಅವರ ಹೆಸರು ಕೂಡ ಕೇಳಿಬರ್ತಾ ಇದೆ. ಅದಕ್ಕೋಸ್ಕರ ಅವರ ವಿರುದ್ಧ ಕೇಸನ್ನು ನಾವು ನಡೆಸಲಿಕ್ಕೆ ನಾವು ನಿಮ್ಮ ಅನುಮತಿ ಕೊಡ್ತಿದ್ದೇವೆ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಿದ್ದೇವೆ ಅಂತ ಹೇಳಿ ಸ್ಯಾಂಕ್ಷನ್ ಅಂತೇಳಿ ಕರೀತಾರೆ, ಅಥವಾ ಅಭಿಯೋಜನೆಯ ಅನುಮತಿ. ಸೊ ಇದನ್ನು ಆಧಾರವಾಗಿ ಇಟ್ಕೊಂಡು ಫಸ್ಟು ಗವರ್ನರ್ ಆಗಿರುವಂತಹ ತಾವರ್ ಚಂದ್ ಗೆಹ್ಲೋಟ್ ವಾಟ್ ಡಿಡ್ ಡು, ಅವರು ಶೋಕಾಸ್ ನೋಟಿಸನ್ನು ನೀಡಿದರು. ಹಿ ಗೇವ್ ದಿ ಶೋಕಾಸ್ ನೋಟಿಸ್ ಟು ಸಿ ಎಮ್. ಈಗ ಪ್ರೆಸೆಂಟ್ ಸಿ ಎಮ್ ಯಾರಿದ್ದಾರೆ ಅವರು ಸಿದ್ದರಾಮಯ್ಯನವರಿಗೆ ಸೊ ಇದು ನೀಡಿದರು. ಸೊ ಆ್ಯಕ್ಚುಲಿ ಏನಂತಂದರೆ ಇದರಲ್ಲಿ ವಿಚಾರ ಏನಂತಂದರೆ, ಹಾಗೆ ಆಮೇಲೆ 17 ದಿನಗಳಿಗೆ ಶೋಕಾಸ್ ನೋಟಿಸ್ ನೀಡಿದರು. ಬಟ್ ನೋಡಿ, ಗವರ್ನರ್ ಆಲ್ವೇಸ್ ಆ್ಯಕ್ಟ್ಸ್ ಆನ್ ದಿ ಅಡ್ವೈಸ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಗೌರ್ಮೆಂಟ್ ಯಾರದ್ದು, ಸಿ ಎಮ್ ಹಾಗೂ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ಗಳು ಅವರು ಆಡಳಿತದಲ್ಲಿರುವಂಥದ್ದು. ಅವರು ಹೇಳಿರುವಂತಹ ಡಿಸಿಷನನ್ನೇ ಗವರ್ನರು ನೀಡಬೇಕು ಹೇಳುವಂಥದ್ದು ಆರ್ಟಿಕಲ್ 163 ಕಾನ್ಸ್ಟಿಟ್ಯೂಷನಲ್ಲಿ ನಾವು ಕಾಣ್ತೇವೆ. ಆದರೂ ಸಹ ಇಲ್ಲಿ ಇವರು ಆ ರೀತಿ ಶೋಕಾಸ್ ನೀಡಬಾರ್ದು ಹೇಳುವಂಥ ವಿಡ್ರಾ ಮಾಡಬೇಕು ಅಂತ ಹೇಳಿದರೂ ಸಹ ಗವರ್ನರು ಮುಂದುವರೆದು ಇಲ್ಲ ಅದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಆಗತ್ತೆ ಅಂತ ಹೇಳಿ ಹಿ ಅಲೌಡ್ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಅನುಮತಿ ನೀಡಿದರು. ಸೊ ಈಗ ಪ್ರಾಸಿಕ್ಯೂಷನ್ ಆಗತ್ತಂತ ಹೇಳುವಾಗ ಹೈಕೋರ್ಟಿಗೆ ಆ ಪ್ರಕರಣ ಬಂದಾಗ ಹೈಕೋರ್ಟು ಸದ್ಯಕ್ಕೆ ಒಂದು 10 ದಿನ ತನಕ ಆ ರೀತಿ ಸಿ ಎಂ ವಿರುದ್ಧ ಪ್ರಕರಣವನ್ನು ಮಾಡಬಾರ್ದು ಅಂತ ಹೇಳುವಂಥ
ಈ ವಿಚಾರವನ್ನು ಈಗ ಹೈಕೋರ್ಟ್ ಹೇಳಿದೆ. ಹಾಗೆ ಇಲ್ಲಿ ಮೂಡಾದಲ್ಲಿ ಆಗಿರುವಂಥ ಬೇರೆ ಬೇರೆ ಹಗರಣಗಳ ಬಗ್ಗೆ ಎನ್ಕ್ವೈರಿ ಮಾಡಲಿಕ್ಕೆ ಸಪ್ರೇಟ್ ಒಂದು ಜುಡಿಷಿಯಲ್ ಕಮಿಷನನ್ನು ಗೌರ್ಮೆಂಟ್ ಸೆಟಪ್ ಮಾಡ್ತು. ಆ ಜುಡಿಷಿಯಲ್ ಕಮಿಷನ್ ಯಾರು ಮೇನ್ ಇವರಂದರೆ PN ದೇಸಾಯಿ ಅಂತ ಹೇಳುವಂಥ ಜಡ್ಜ್, ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಜಸ್ಟಿಸ್ PN ದೇಸಾಯಿ ಅವರನ್ನು ಈಗ ಜುಡಿಷಿಯಲ್ ಕಮಿಷನ್ಗೆ ಮೇನ್ ಹೆಡ್ ಮಾಡಿದ್ದಾರೆ. ಸೊ ಹಿ ವಿಲ್ ಲುಕ್ ಇನ್ ಟು ದಿಸ್ ಕಮಿಷನ್ ವಿಲ್ ಲುಕ್ ಇನ್ ಟು ವಾಟ್ ಎವರ್ ಸ್ಕ್ಯಾಮ್ಸ್ ಹ್ಯಾಸ್ ಟೇಕನ್ ಪ್ಲೇಸ್ ಇನ್ ಮೂಡಾ. ಓಕೆ, ಸೊ ಇಲ್ಲಿ ಆ್ಯಕ್ಚುಲಿ ಏನು ಆರೋಪ ಅಂದರೆ ಈ ಒಂದು ಹೀಗೆ 14 ಡೆವಲಪ್ಡ್ ಸೈಟ್ ಅಲಾಟ್ ಮಾಡಿರೋಕ್ಕೆ ರಾಜ್ಯದ ಬೊಕ್ಕಸಕ್ಕೆ ಸುಮಾರು 45 ಕೋಟಿ ಲಾಸ್ ಆಗಿದೆ ಅಂತ ಹೇಳಿ ಆರೋಪ ಕೇಳಿಬರ್ತಾ ಇದೆ. 45 ಕೋಟಿ. ಅದೇ ಆಮೇಲೆ ಸಿದ್ದರಾಮಯ್ಯನವರು ಅವರ ಪ್ರಕಾರ ಅವರು ಕೂಡ ಒಂದು ಹಕ್ಕಿ ಇರುತ್ತಲ್ಲ, ಅವರ ಸೈಡಿನ ಕೇಸನ್ನು ಹೇಳುವಂಥದ್ದು ಅಂದರೆ ಆ್ಯಕ್ಚುಲಿ ಈ ಪ್ರಾಪರ್ಟಿ ವ್ಯಾಲ್ಯೂನೇ ಈಗ ಸುಮಾರು 62 ಕೋಟಿ ಆಗಿದೆ. ಅಷ್ಟು ಕಾಂಪನ್ಸೇಷನ್ ಅವರಿಗೆ ಸಿಗಬೇಕಿತ್ತು, ಆದರೆ ಅಷ್ಟು ಕಾಂಪನ್ಸೇಷನ್ ಸಿಗ್ತಾ ಇಲ್ಲ. ಮತ್ತು ಇದು ಸುಮಾರು 1.5 ಲಕ್ಷ ಸ್ಕ್ವೇರ್ ಫೀಟ್ ಇರುವಂಥ ಪ್ರಾಪರ್ಟಿ, ಸಿಕ್ಕಿರುವಂಥದ್ದು ಬರೀ 32-35 ಸಾವಿರ ಸ್ಕ್ವೇರ್ ಫೀಟ್ ಇರುವಂಥ ಪ್ರಾಪರ್ಟಿ. ಸೊ ಇದು ತುಂಬ ಅಜಗಜಾಂತರ ವ್ಯತ್ಯಾಸವಿದೆ, ನಮಗೂ ಕೂಡ ಅಷ್ಟು ನ್ಯಾಯ ಆಗಲಿಲ್ಲ ಅಂತ ಹೇಳುವಂಥ ವಿಚಾರದಲ್ಲಿ ಹೇಳ್ತಿದ್ದಾರೆ. ಯಾಕೆಂದರೆ ನಮಗೆ ಸರಿಯಾದ ಕಾಂಪನ್ಸೇಷನ್ ಸಿಕ್ಕರೆ ನಾವು ಇದನ್ನು ವಾಪಸ್ ಮಾಡ್ತೇವೆ, ನಮಗೆ ಕಾಂಪನ್ಸೇಷನ್ ಕೊಡಿ ಅಂತ ಹೇಳಿ ಈ ವಿಚಾರದಲ್ಲಿ ನೋಡ್ತಿದ್ದೇವೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ಮೊದಲು ಇದು ಇವರ ಭಾವನವ್ರ ಹತ್ರ ಇತ್ತು. 2004ರಲ್ಲಿ ಇವರು ಈ ಪ್ರಾಪರ್ಟಿನ ತೊಗೊಂಡ್ರು ಅಂತ ಹೇಳಿ. ಆಮೇಲೆ 2010ರಲ್ಲಿ ತಮ್ಮ ಸಹೋದರಿಯಾದಂತಹ ಸಿದ್ದರಾಮಯ್ಯನವರ ಹೆಂಡತಿಗೆ ಈ ಪ್ರಾಪರ್ಟಿನ ಗಿಫ್ಟ್ ಮುಖಾಂತರ ನೀಡಿದರು ಅಂತ ಹೇಳುವಂಥದ್ದು ಇದು ಈ ರೀತಿ ಟೈಟಲ್ ಬರುತ್ತೆ. ಆದರೆ ಇನ್ನೂ ಒಂದು ಚರ್ಚಿತ ಒಂದು ವಿಷಯ ಏನಂತಂದರೆ ಇದು ಯಾರಿಂದ ತೊಗೊಂಡಿದ್ದು? 2004ರಲ್ಲಿ ಒಬ್ಬ ವ್ಯಕ್ತಿಯಿಂದ ತೊಗೊಂಡಿದ್ರು. ಈ ಬಿಲಾಂಗ್ಸ್ ಟು SC/ST ಕಮ್ಯುನಿಟಿ. ಸೊ SC/STಗೆ ಗ್ರ್ಯಾಂಟ್ ಮಾಡಿರೋ ಲ್ಯಾಂಡ್ ಆದರೆ ಇಟ್ ಕೆನಾಟ್ ಬಿ ಹಾಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಈಗ ಏನಾಗಿದೆ ಅಂದರೆ ಅದು ಗ್ರ್ಯಾಂಟ್ ಮಾಡಿರೋ ಲ್ಯಾಂಡ್ ಆಗಿರಲಿಲ್ಲ. 1935ರಲ್ಲೇ ಆ ಪ್ರಾಪರ್ಟಿಯನ್ನು ಪಬ್ಲಿಕ್ ಆಕ್ಷನ್ ಮುಖಾಂತರ ಆ ವ್ಯಕ್ತಿ ತೊಗೊಂಡಿದ್ರು, ಅವರ ತಂದೆ ತೊಗೊಂಡಿದ್ರು. ಸೊ ಆ ಕಾರಣಕ್ಕೆ ಇವರು ಖರೀದಿ ಮಾಡಿ ತಮ್ಮ ತಂಗಿಗೆ ನೀಡಿದ್ದಾರೆ ಅಂತ ಹೇಳಿ. ಸೊ ಈ ರೀತಿ ನಮಗೆ ದಾಖಲೆ ಬಂದಿದೆ, ಈ ರೀತಿ ಪ್ರಾಪರ್ಟಿ ಬಂದಿದೆ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಮೇನಾಗಿ ಈ ಪ್ರಾಪರ್ಟಿನ ತಗೊಳ್ಳುವಾಗಲೇ ಫೋರ್ಜರಿ ಆಗಿದೆ, ಅದೇ ಸರಿಯಾಗಿ ತಗೊಳ್ಳಿಲ್ಲ ಹೇಳುವಂಥ ಒಂದು ಆರೋಪ. ಪ್ಲಸ್ ಇದೇ ರೀತಿ ಹಲವಾರು ಸೈಟ್ಸ್ಗಳು, ಕೇವಲ 14 ಸೈಟ್ಸ್ ಅಲ್ಲ, ಒಟ್ಟು ಇದೇ ರೀತಿ 1300 ಚಿಲ್ಲರೆ ಸೈಟ್ಗಳನ್ನು ಅಲಾಟ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಅವ್ಯವಹಾರ ಆಗಿದೆ ಅಂತ ಹೇಳಿ ಕೇಳಿ ಬರ್ತಾ ಇದೆ. ಸೊ ಒಟ್ಟಾರೆಯಾಗಿ ನೋಡೋದಾದರೆ ಸುಮಾರು 3000ರಿಂದ 4000 ಕೋಟಿ ಹಗರಣ ಆಗುವಂತಹ ಸ್ಕ್ಯಾಮ್ ಇದು ಅಂತ ಹೇಳಿ ಒಪೋಸಿಷನ್ ಅವರು ಆರೋಪ ಮಾಡ್ತಿದ್ದಾರೆ. ಸೊ ಇದು ಈ ಒಂದು ಮೂಡ ಹಗರಣ ಈ ರೀತಿ ನಾವು ಕಾಣ್ಬೋದು. ಸೊ ಪ್ರಾಸಿಕ್ಯೂಷನ್ ಯಾವುದರಲ್ಲಿ ಅನುಮತಿ ನೀಡ್ತಾರೆ ಅಂದರೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್. ಒಬ್ಬ ಪಬ್ಲಿಕ್ ಸರ್ವೆಂಟ್ ವಿರುದ್ಧ ಕೇಸ್ ನಡೆಸಬೇಕು ಅಂತ ಆದರೆ ಆ ಪಬ್ಲಿಕ್ ಸರ್ವೆಂಟ್ ವಿರುದ್ಧ ಗೌರ್ಮೆಂಟ್ ಅನುಮತಿ ನೀಡಬೇಕು, ಆವಾಗ ಮಾತ್ರ ಅವ್ರ ವಿರುದ್ಧ ಕೇಸ್ ನಡೆಸಲಿಕ್ಕಾಗತ್ತೆ. ಸೊ ಅದು ಸೆಕ್ಷನ್ 17A ಆಫ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್. ಹಾಗೆ ಈಗ ಹೊಸದಾಗಿ ಕಾನೂನಾಗಿದೆ ಭಾರತೀಯ ನ್ಯಾಯ ಸಂಹಿತೆ, ಅದರ ಪ್ರಕಾರ 218ನೇ ಸೆಕ್ಷನ್ ಹೇಳ್ತಾರೆ. ಅದೇ ಮುಂಚಿನ ಹಳೆ ಕಾನೂನಾಗಿದ್ದರೆ ಸೆಕ್ಷನ್ 197 CRPC 197ರಲ್ಲಿ ಪ್ರಾಸಿಕ್ಯೂಷನನ್ನು ನೀಡ್ತಿದ್ರು. ಸೊ ಇಲ್ಲಿ ಇನ್ನೊಂದು ವಿಚಾರ ಏನಂತ ಅಂದರೆ FIR ರಿಜಿಸ್ಟರ್ ಆದರೆ ಮಾತ್ರ ಪ್ರಾಸಿಕ್ಯೂಷನ್ ನೀಡ್ಬೋದು. ಪೊಲೀಸ್ ಅನುಮತಿ ಕೇಳಿದ್ರೆ ಮಾತ್ರ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡ್ಬೋದು ಹೊರತು ಪ್ರೈವೇಟ್ ಇಂಡಿವಿಜುವಲ್ಸ್ಗಳು ಏನು ಕೇಳ್ತಿದ್ದಾರೆ ಸ್ಯಾಂಕ್ಷನ್, ಅದಕ್ಕೆ ಪ್ರೈವೇಟ್ ಕಂಪ್ಲೇಂಟ್ಸಿಗೆಲ್ಲ ಅನುಮತಿ ನೀಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇಲ್ಲಿ ನಾವು ಕಾಣ್ಬೋದು. ಸೊ ಸಿದ್ದರಾಮಯ್ಯನವರು ಪ್ರಥಮ ಮುಖ್ಯಮಂತ್ರಿ ಅಲ್ಲ, ಇವರು 2ನೇ ಮುಖ್ಯಮಂತ್ರಿ ಈ ರೀತಿ ಅವರ ವಿರುದ್ಧ ಸ್ಯಾಂಕ್ಷನನ್ನು ನೀಡ್ತಾ ಇರುವಂಥದ್ದು, ಅವರ ವಿರುದ್ಧ ಕೇಸನ್ನು. ಸೊ ಇದೇ ರೀತಿ CM ಆಗಿದ್ದಂತಹ ಯಡಿಯೂರಪ್ಪನವರು ಅವರ ವಿರುದ್ಧವೂ ಕೂಡ ಸ್ಯಾಂಕ್ಷನನ್ನು ನೀಡಿದರು 2011ರಲ್ಲಿ. ಅದೇ ರೀತಿ ಬೇರೆ ರಾಜ್ಯಗಳ ಮುಖ್ಯಮಂತ್ರಿ ನಾವು ನೋಡ್ಲಿಕ್ಕೆ ಹೋದರೆ ಜಯಲಲಿತಾ ಇರ್ಬೋದು, AR ಆಂಟೋಲೆ ಇರ್ಬೋದು, ಅಥವಾ ಲಾಲು ಪ್ರಸಾದ್ ಯಾದವ್. ಸೊ ಎಲ್ಲರ ವಿರುದ್ಧವೂ ಸಹ ಗವರ್ನರು ಸ್ಯಾಂಕ್ಷನನ್ನು ನೀಡಿರ್ತಾರೆ, ಅನುಮತಿ ನೀಡಿರ್ತಾರೆ ಕೇಸನ್ನು ನಡೆಸಲಿಕ್ಕೆ. ಸೊ ಇದೆಲ್ಲವೂ ಕೂಡ ಸ್ವಲ್ಪ ಮಾಹಿತಿಗಳು ಇನ್ನು ಈ ಕಮಿಷನ್ ರಿಪೋರ್ಟ್ ಏನು ಬರುತ್ತೆ, ಆ್ಯಕ್ಚುಲಿ ಏನಾಗಿದೆ ಇಲ್ಲಿ, ಇದರ ಹಗರಣದ ಆಳ ಅಗಲ ತಿಳ್ಕೊಂಡಾಗ ಗೊತ್ತಾಗುತ್ತೆ, ಯಾಕೆಂದರೆ ಎಲ್ಲ ಎನ್ಕ್ವೈರಿ ಮಾಡಿದಾಗ ಗೊತ್ತಾಗುತ್ತೆ. ಸೊ ಇದು ಈ ರೀತಿ ಎರಡೂ ಇವರ ವಾದ ವಿವಾದಗಳಂತ ಹೇಳ್ಬೋದು, ಎರಡೂ ಸೈಡ್ನವ್ರದ್ದು. ಅಂದರೆ ಕಾಂಪನ್ಸೇಷನ್ ತೊಗೊಳ್ಳುವವ್ರದ್ದು ಸಹ, ಯಾಕಂದರೆ ಅವರಿಗೆ ಸರಿಯಾಗಿ ಕಾಂಪನ್ಸೇಷನ್ ಸಿಕ್ಕಿಲ್ಲ ಹೇಳುವಂಥದ್ದು ಕೆಲವರ ಅಭಿಪ್ರಾಯ. ಆದರೆ ಕಾಂಪನ್ಸೇಷನ್ ಅತಿಯಾಗಿ ನೀಡಿದ್ದಾರೆ,
ಎಷ್ಟು ಕೋಟಿ ನೀಡಬೇಕಿತ್ತು, ಯಾಕೆಂದರೆ ಲ್ಯಾಂಡ್ ಅಕ್ವಿಸಿಷನ್ ಆ್ಯಕ್ಟ್ ಯಾವಾಗ ಅಕ್ವೈರ್ ಮಾಡಿದ್ರು, ಸುಮಾರು 2010, 11, 14 ಆ ಟೈಮಿಂದನೇ ಅಕ್ವೈರ್ ಮಾಡ್ತಿದ್ದಾರೆ. ಇದು ಹಂಚಿಕೆ ಮಾಡಿದ್ದು 2021ರಲ್ಲಿ ಹಂಚಿಕೆ ಮಾಡಿದ್ದು. ಸೊ ಮಧ್ಯದಲ್ಲಿ ಕಾನೂನು ಬದಲಾವಣೆ ಆಯಿತು, ಲ್ಯಾಂಡ್ ಅಕ್ವಿಸಿಷನ್ ಆ್ಯಕ್ಟ್ ಇತ್ತು, ಅದ್ರ ಬದಲಿಗೆ 2013 ಆ್ಯಕ್ಟ್ ಆಯಿತು. ಸೊ ಅದು ಲೈಕ್ 3 ಪಟ್ಟು ವ್ಯಾಲ್ಯೂ ನೀಡಬೇಕು ಹೇಳುವಂಥ ಒಂದು ಮಾತನ್ನು, ಒಂದು ಪ್ರಾವಿಷನ್ನ ನೀಡುವಂಥ ಕಾನೂನಾಗಿತ್ತು. ಸೊ ಇದೆಲ್ಲವೂ ಕಾರಣಕ್ಕೆ ಈ ಒಂದು ಹಗರಣ ಇನ್ನೂ ಕಾಂಪ್ಲೆಕ್ಸ್ ಆಗಿದೆ. ಸೊ ಮುಂದೆ ಕಾದು ನೋಡಬೇಕು ಇದು ಯಾವ ರೀತಿ ಪ್ರೊಸೀಡ್ ಆಗತ್ತೆ ಅಂತ ಹೇಳುವಂಥದ್ದು. ಸೊ ಇಷ್ಟು ಇವತ್ತಿನ ಈ ಒಂದು ಮೂಡ ಹಗರಣ ಏನು, ಯಾಕೆ ಇಷ್ಟು ಈ ರೀತಿ ಚರ್ಚೆ ಆಗ್ತದೆ ಹೇಳುವಂಥದ್ರ ಬಗ್ಗೆ ಮಾಹಿತಿಯನ್ನು ನಾನು ನಿಮಗೆ ನೀಡಿದೆ. ಸೊ ಇದೇ ರೀತಿ ಡೈಲಿ ಕರೆಂಟ್ ಅಫೇರ್ಸ್ಗಳನ್ನು ನಾವು ಪ್ರೈಮ್ ಸಕ್ಸಸ್ ಯೂಟ್ಯೂಬ್ ಚಾನಲಲ್ಲಿ ನೀಡ್ತಾ ಬರ್ತಾ ಇದ್ದಾವೆ. ಸೊ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೀವು ಹೇಳುವಾಗೆ ಪ್ರೈಮ್ ಸಕ್ಸಸ್ ಹೇಳುವಂಥ primessuccess.co.in ಹೇಳುವಂಥ ಒಂದು ವೆಬ್ಸೈಟ್ ಇದೆ, ಅದನ್ನು ನೀವು ಚೆಕ್ ಮಾಡಿ ನೋಡ್ಬೋದು. ಬ್ಯಾಂಕ್ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಅಥವಾ ವಿಲೇಜ್ ಅಕೌಂಟೆಂಟ್, ಈಗ ವಿಲೇಜ್ ಅಕೌಂಟೆಂಟ್ ಬಹಳ ಸಮಯದಲ್ಲಿದೆ ಎಕ್ಸಾಮ್. ಸೊ ಶಾರ್ಟ್ ಟರ್ಮ್ ಕೋರ್ಸಸ್ಗಳು ಬಹಳ ರೀಸನೇಬಲ್ ರೇಟಲ್ಲೂ ಕೂಡ ನಿಮ್ಗೆ ಸಿಗ್ತಾ ಇದೆ. ಸೊ ಕಂಪ್ಲೀಟ್ ಪ್ಯಾಕೇಜ್ ಸಿಗುತ್ತೆ. ಅಥವಾ IBPS ಬ್ಯಾಂಕಿಂಗ್ ಎಕ್ಸಾಮ್ಸ್ ಕೋರ್ಸ್ ಇರ್ಬೋದು, ಅದು ಕೂಡ ನಿಮಗೆ ಒಂದು 40-50 ಅವರ್ಸಲ್ಲಿ ಸಿಗುವಂಥದ್ದು. ಸೊ ಇಲ್ಲಿ ಕೋರ್ಸಸ್ಗಳಂತ ಹೇಳಿ ನೋಡಿದ್ರೆ ನೀವು ಚೆಕ್ ಮಾಡಿ ನೋಡ್ಬೋದು, ಅಲ್ಲೇ ಇದೆಲ್ಲವೂ ಕೂಡ ಸಿಗುತ್ತೆ. ಪೇಪರ್ 2ಗೆ ಸಂಬಂಧಪಟ್ಟ ಕಂಪ್ಲೀಟ್ ಕೋರ್ಸ್ ಇದೆ, 2500ಕ್ಕೆ ಯು ಕ್ಯಾನ್ ಪರ್ಚೇಸ್. ಸೊ ಮೋರ್ ದ್ಯಾನ್ ಒಂದು 30 ಅವರ್ಸ್ಗಳು ಇಲ್ಲಿ ನಾವು ಕಾಣ್ತೇವೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಇಲ್ಲಿ ಕಂಟೆಂಟ್ ಅಂತ ನೋಡಿದರೆ ಸೊ ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ವಿವರಗಳನ್ನು ನೀಡಿರ್ತಾರೆ. ಸೊ ಡೆಫಿನೆಟ್ಲಿ ಯು ಕ್ಯಾನ್ ಪರ್ಚೇಸ್ ದಿಸ್ ಅಂತ ಹೇಳ್ತಾ ಈ ಒಂದು ಮಾಹಿತಿಯನ್ನು ನಾನು ನಿಮಗೆ ನೀಡ್ತಾ ಇದ್ದೇನೆ. ಸೊ ಹೀಗೆ ಮುಂದಿನ ದಿನಗಳಲ್ಲಿ ಹೊಸದಾದ ಒಂದು ಪ್ರಚಲಿತ ವಿದ್ಯಮಾನದ ಮಾಹಿತಿಯನ್ನು ನಿಮಗೆ ನೀಡ್ತೇನೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೇನೆ. ಹೀಗೆ ಕೀಪ್ ವಾಚಿಂಗ್. ಇನ್ನು ಹೊಸದಾದ ವೀಡಿಯೋನ ನೆಕ್ಸ್ಟ್ ಇದರಲ್ಲಿ ಹೊಸ ಮಾಹಿತಿಯನ್ನು, ಹೊಸ ಪ್ರಚಲಿತ ವಿದ್ಯಮಾನದ ಮಾಹಿತಿಯನ್ನು ನಿಮಗೆ ನೀಡಲಿಕ್ಕೆ ಇಷ್ಟಪಡ್ತೇನೆ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೇನೆ. ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು. ಬಾಯ್.